ವಾರ್ತೆಯ ಮುಖ್ಯಾಂಶಗಳು. ಸತ್ತ ಮೇಲೂ ದೇಹದಾನ ಮಾಡುವ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾಗಿ ಹೋದ ಆಟೋ ಚಾಲಕ ವಿನಾಯಕ್ ನಾಯ್ಕ್. ವರದೆ ಮತ್ತು ಬೇಡ್ತಿ ಸೇರುವುದರಿಂದ ಪಶ್ಚಿಮ ಘಟ್ಟದ ಪರಿಸರದ ಮೇಲೆ ಪರಿಣಾಮ ಬೀರಲಿದೆ, ಶಾಸಕ ಶಿವರಾಮ್ ಹೆಬ್ಬಾರ್. ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರದ ಘನತೆಗೆ ಕುಂದು ತರುತ್ತಿರುವ ಪ್ರಯತ್ನವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಈರ್ವರು ಗಾಂಜಾ ಪೆಡ್ಲರ್ ಬಂಧನ. ಬಂಧಿತರಿಂದ ಸುಮಾರು 60,000 ರೂಪಾಯಿ ಬೆಲೆಯ 900 ಗ್ರಾಂ ಗಾಂಜಾ ವಶಕ್ಕೆ ಪಡೆದುಕೊಂಡ ಪೊಲೀಸರು. ಬಿಜೆಪಿ ಮಹಿಳಾ ಕಾರ್ಯಕರ್ತರಿಂದ ರಕ್ಷಾ ಬಂಧನ ಆಚರಣೆ. ಅಮೆರಿಕದಲ್ಲಿ ತಮಗಾದ ಅನುಭವವನ್ನು ಪತ್ರಕರ್ತರ ಮುಂದೆ ಹಂಚಿಕೊಂಡ ಶಾಸಕ ಭೀಮಣ್ಣ ನಾಯ್ಕ್. ದಿನೇಶ್ ಅಮಿನಹಳ್ಳಿ ಇವರಿಗೆ ಕನ್ನಡ ಸಾಹಿತ್ಯ ಭೂಷಣ ಪ್ರದಾನ. ಬೆಂಗಳೂರಿನಲ್ಲಿ ನಡೆದ ಅಪಘಾತವೊಂದರಲ್ಲಿ ನಿಧನರಾದ ಸಿದ್ದಾಪುರ ತಾಲೂಕಿನ ಶಿರಳಗಿಯ ಆಟೋ ಚಾಲಕ ವಿನಾಯಕ್ ವೆಂಕಟೇಶ್ ನಾಯ್ಕ್ ಈತನ ದೇಹವನ್ನು ಬೆಂಗಳೂರಿನಲ್ಲಿಯೇ 8 ಜನರಿಗೆ ದಾನ ಮಾಡುವ ಮೂಲಕ ಮೃತನ ಸ್ವಗ್ರಾಮದ ಶಿರಳಗಿಗೆ ತರಲಾಯಿತು. ಅಂತ್ಯಕ್ರಿಯೆಯು ಬೆಳಿಗ್ಗೆ ಸುಮಾರು 11 ಗಂಟೆಗೆ ನಡೆಸಲಾಯಿತು ಎಂದು ಕುಟುಂಬದವರ ಮೂಲದವರು ತಿಳಿಸಿದ್ದಾರೆ. 27/7/2025ರಂದು ಮೃತ ಚಾಲಕ ವಿನಾಯಕ್ ಬೆಂಗಳೂರಿನಲ್ಲಿ ಆಟೋ ಚಲಾಯಿಸುತ್ತಿದ್ದ ಸಂದರ್ಭದಲ್ಲಿ ಹಿಂದಿನಿಂದ ಬಂದ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮ ಆತ ಗಂಭೀರವಾಗಿ ಗಾಯಗೊಂಡು ಕೋಮಾಕ್ಕೆ ತಲುಪಿದನು. ಮೊನ್ನೆ ಮೆದುಳು ನಿಷ್ಕ್ರಿಯಗೊಂಡಿದ್ದರಿಂದ ಮೃತನ ಪಾಲಕರು ತನ್ನ ಮಗ ಸತ್ತ ಮೇಲೂ ಇನ್ನೊಬ್ಬರ ಬಾಳಿಗೆ ಬೆಳಕಾಗಲೆಂದು ಆತನ ದೇಹದಾನ ಮಾಡಿ ಮಾದರಿಯಾಗಿದ್ದಾರೆ. ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರದ ಘನತೆಗೆ ಕುಂದು ತರುತ್ತಿರುವ ಪ್ರಯತ್ನಗಳನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹೇಳಿದ್ದಾರೆ. ಈ ವಿಷಯದ ಕುರಿತು ರಾಜ್ಯ ಸರ್ಕಾರವು ಕೂಡಲೇ ಪಾರದರ್ಶಕ ಮತ್ತು ಸ್ಪಷ್ಟ ನಿಲುವು ತೆಗೆದುಕೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಗೇರಿ ಎಸ್ಐಟಿ ತನಿಖೆಯನ್ನು ಸ್ವಾಗತಿಸುವುದಾಗಿ ತಿಳಿಸಿದರು. ಆದರೆ ತನಿಖೆಯ ದಿಕ್ಕು ತಪ್ಪುತ್ತಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಮೊದಲು 13 ಸ್ಥಳಗಳ ಬಗ್ಗೆ ಹೇಳಿದ ಅನಾಮಿಕ ವ್ಯಕ್ತಿ ಈಗ 18 ಸ್ಥಳಗಳ ಬಗ್ಗೆ ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ತನ್ನ ಆಡಳಿತ ವೈಫಲ್ಯವನ್ನು ಮುಚ್ಚು ಹಾಕಲು ಎಸ್ಐಟಿ ಬಳಸಿಕೊಳ್ಳುತ್ತಿದೆ ಎಂದು ಅವರು ಸಂದೇಹ ವ್ಯಕ್ತಪಡಿಸಿದರು. ನಾವು ನೋಡಬಹುದು, ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಬಹಿರಂಗಗೊಳ್ಳಿ ಅಂತ ನಾನು ಆಶಿಸ್ತೇನೆ. ಆದ್ರೆ ಈ ತನಿಖೆಯ ದಿಕ್ಕನ್ನು ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವೈಫಲ್ಯತೆಯನ್ನ ಮುಚ್ಚಿಕೊಳ್ಳೋದಕ್ಕೆ ಎಸ್ಐಟಿಯನ್ನ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದು ಸಂದೇಹ, ಒಂದು ಅನುಮಾನ ನಾಡಿನ ಜನತೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ. ಅವನು ಅನಾಮಧೇಯ ವ್ಯಕ್ತಿ 13 ಪಾಯಿಂಟ್ ಆಯ್ತು, ಈಗ 15 ಪಾಯಿಂಟ್ ಆಯ್ತು, ಈಗ ABCD ಅಂತ ಶುರುವಾಗಿದೆ. ದೂರದಾರ 1 ಆಯ್ತು, ದೂರದಾರ 2 ಆಯ್ತು. ದಿನದಿಂದ ದಿನಕ್ಕೆ ಈ ತನಿಖೆಯ ದಿಕ್ಕು ಅಲ್ಲಿಯ ಸತ್ಯಾಸತ್ಯತೆಯನ್ನ ಅರಿಯೋದಕ್ಕಿಂತಲೂ ಹೆಚ್ಚಾಗಿ ಹಿಂದೂಗಳ, ನಮ್ಮ ಭಾರತೀಯರ, ನಮ್ಮ ಸನಾತನ ಧರ್ಮದ ಶ್ರದ್ಧೆ ಭಕ್ತಿಯ ಕೇಂದ್ರವಾದಂತಹ ಧರ್ಮಸ್ಥಳ ಪವಿತ್ರ ಕ್ಷೇತ್ರದ ಬಗ್ಗೆ, ಅದರ ಘನತೆ ಗೌರವವನ್ನ ಕುಂದಿಸುವಂತಹ ಒಂದು ಪ್ರಯತ್ನವೋ ಇದು ಅನ್ನುವಂತಹ ಸಂಶಯ ಇವತ್ತು ನಾಡಿನ ಎಲ್ಲೆಡೆಯಲ್ಲಿ ನಮ್ಮೆಲ್ಲರಲ್ಲಿ ಮೂಡೋದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧರ್ಮಸ್ಥಳದ ಕ್ಷೇತ್ರದ ಧಾರವಾಡದ ಸಾಂಸ್ಕೃತಿಕ ಭವನ ರಂಗಾಯಣದಲ್ಲಿ ಶಿರ್ಸಿ ತಾಲೂಕಿನ ದಿನೇಶ್ ಎನ್ ಮಡಿವಾಳ ಅಮ್ಮಿನಹಳ್ಳಿ ಅವರಿಗೆ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ವತಿಯಿಂದ ಕನ್ನಡ ಸಾಹಿತ್ಯ ಭೂಷಣ 2025ನೇ ಸಾಲಿನ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶ್ವದರ್ಶನ ದೈನಿಕ ಮತ್ತು ಕರ್ನಾಟಕ ದರ್ಶನ ಪತ್ರಿಕೆಯ ಸಂಪಾದಕರು ಹಾಗೂ ವಿಶ್ವದರ್ಶನ ಟ್ರಸ್ಟ್, ಜನಸೇವಾ ಫೌಂಡೇಶನ್ ಮತ್ತು ವಿಶ್ವ ಕನ್ನಡ ಶಕ್ತಿ ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರೂ ಆದ ಶ್ರೀ ಡಾಕ್ಟರ್ SS ಪಾಟೀಲ್ ಅವರು ಶಾಲು ಹೊದಿಸಿ ಸ್ಮರಣಿಕೆಯನ್ನಿತ್ತು ಗೌರವಿಸಿದರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು, ಮಠದ ಶ್ರೀಗಳು ಉಪಸ್ಥಿತರಿದ್ದರು. ಮುಂಡಗೋಡ್ ಪೊಲೀಸರು ಈರ್ವರು ಗಾಂಜಾ ಪೆಡ್ಲರ್ಗಳನ್ನು ಬಂಧಿಸಿ ಬಂಧಿತರಿಂದ ಸುಮಾರು 60,000 ರೂಪಾಯಿ ಬೆಲೆಯ 900 ಗ್ರಾಂ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾನಗಲ್ ತಾಲೂಕಿನ ನವನಗರದ ಮುಜಫರ್ ಅಹಮದ್ ಮಕ್ಬೂಲ್ ಅಹಮದ್ ಬ್ಯಾಡ್ಗಿ ಹಾಗೂ ಪ್ರಶಾಂತ್ ಮಾತಂಡಪ್ಪ ಅಕ್ಕಿವಳ್ಳಿ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿಗಳು ಬೈಕ್ ಮೇಲೆ ಪಾಳ ಕ್ರಾಸ್ ಮಾರ್ಗವಾಗಿ ಹುಬ್ಬಳ್ಳಿ ಕಡೆಗೆ ಸಾಗುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಡಿವೈಎಸ್ಪಿ ಗೀತಾ ಪಾಟೀಲ್ ಮತ್ತು ಸಿಪಿಐ ರಂಗನಾಥ್ ನೀಲಮ್ಮನವರ ಮಾರ್ಗದರ್ಶನ ಹಾಗೂ PSI ಪರಶುರಾಮ್ ಮೆಜರ್ಗಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ
ಮಂಜಪ್ಪ ಚಿಚ್ಚಲಿ, ಕೋಟೇಶ್ವರ್ ನಾಗರವಳ್ಳಿ, ಅಣ್ಣಪ್ಪ ಬುಡಿಗೆ, ಮಹಾಂತೇಶ್ ಮುದೋಳ್, ಮಂಜುನಾಥ್ ಓಣಿಕೆರೆ ಹಾಗೂ ಬಸವರಾಜ್ ಒಡೆಯರು ಪಾಲ್ಗೊಂಡಿದ್ದರು. ಕಾರ್ಯಾಚರಣೆಯ ಬಗ್ಗೆ ಎಸ್ಪಿ ದೀಪನ್ ಎಂ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದಲ್ಲಿ ಜರುಗಿದ 50ನೇ ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಪಾಲ್ಗೊಂಡು ಶಿರಸಿಗೆ ಆಗಮಿಸಿರುವ ಶಾಸಕ ಭೀಮಣ್ಣ ನಾಯ್ಕ ಇವರು ಅಮೆರಿಕದಲ್ಲಿ ತಮಗಾದ ಅನುಭವವನ್ನು ಪತ್ರಕರ್ತರ ಮುಂದೆ ಹಂಚಿಕೊಂಡರು. ಯಾವುದೇ ದೇಶದ ಅಭಿವೃದ್ಧಿಗೆ ಸಮಗ್ರವಾದ ಶಿಕ್ಷಣ ನೀತಿಯನ್ನು ಹೇಗೆ ರೂಪಿಸಬೇಕೆನ್ನುವುದರ ಕುರಿತಾಗಿ ಮಹತ್ವದ ಚರ್ಚೆ ನಡೆಸುವುದರ ಜೊತೆಗೆ ಸ್ವಚ್ಛ ಪರಿಸರ ಹಾಗೂ ಸಾಮಾಜಿಕ ರಾಜಕೀಯ ಕ್ಷೇತ್ರ ಬದಲಾದ ಕಾಲಕ್ಕೆ ಹೇಗೆ ಬದಲಾಗುತ್ತಾ ಸಾಗಬೇಕೆನ್ನುವುದರ ಬಗ್ಗೆ ಕೂಡ ಚರ್ಚೆ ನಡೆಸಲಾಯಿತೆಂದು ಹೇಳಿದರು. ಮಕ್ಕಳಿಗೆ ಸರಿ ಶಿಕ್ಷಣದ ವ್ಯವಸ್ಥೆಗೆ ಮೊದಲು ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಶಿಕ್ಷಣಕ್ಕೆ ಎಲ್ಲೆಲ್ಲಿ ಆದ್ಯತೆಗೆ ತೊಂದರೆ ಇದೆಯೋ, ಎಲ್ಲೆಲ್ಲಿ ಯಾವ ರಾಷ್ಟ್ರಗಳಿಗೆ ಶಿಕ್ಷಣದ ವಂಚಿತರಾಗಿದ್ದಾರೋ ಅವರಿಗೆ ಯಾವ ಕಾರಣಕ್ಕಾಗಿ ಆಗಿರುವಂಥದ್ದು ಆ ದೇಶದ ಫೈನಾನ್ಸ್ ಪೊಸಿಷನ್ ಹೇಗಿದೆಯೋ ಏನೋ ಅನ್ನೋದು ತಿಳ್ಕೊಳ್ಳೋದ್ರ ಮುಖಾಂತರ ಎಲ್ಲೂ ಶಿಕ್ಷಣಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಮುಂದೆ ಆ ಭವಿಷ್ಯ ಶಿಕ್ಷಣದ ನೀತಿಯ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥದ್ದು ಅಲ್ಲಿ ಹೆಚ್ಚಿನ ಎಲ್ಲ ಸಭೆಗಳು ಕೂಡ ಹೆಚ್ಚಿನ ಮತನ್ನು ಕೊಟ್ಟಿರುವಂಥದ್ದು. ಹೀಗೆ ಮತ್ತು ಕೂಡ ಬೇರೆ ವಿಚಾರದಲ್ಲಿ ಕೂಡ ವಿಚಾರಗಳು ಪ್ರಸ್ತಾಪ ಆಗಿರುವಂಥದ್ದು. ಒಟ್ಟಲ್ಲಿ 4 ದಿನ ನಡೆದಿರ್ತಕ್ಕಂಥ ಈ ಸಭೆ ಇದು ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿರುವಂಥದ್ದು. ನಮ್ಮ ಅಧ್ಯಕ್ಷರು ಮತ್ತು 2 ಜನ ಅಧ್ಯಕ್ಷರು ಜೊತೆಯಾಗಿ ಭಾಳಷ್ಟು ಕಾರ್ಯಕ್ರಮ ನಾವು ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮದಲ್ಲೂ ವಿಷಯವನ್ನು ಮಾಡಿದ್ವಿ. ಅದು ಆ ಸಿಟಿ ಬಗ್ಗೆ ಹೇಳಬೇಕಾದ್ರೆ ಬಹಳ ಮುಂದುವರಿತಕ್ಕಂಥ ರಸ್ತೆ ವ್ಯವಸ್ಥೆ. ಶಿರ್ಸಿ ನಗರ ಮತ್ತು ಗ್ರಾಮೀಣ ಮಹಿಳಾ ಮೋರ್ಚಾ ವತಿಯಿಂದ ಶಿರ್ಸಿ ನಗರ ಟ್ರಾಫಿಕ್, ಗ್ರಾಮೀಣ ಹಾಗೂ ಮಾರ್ಕೆಟ್ ಪೊಲೀಸ್ ಠಾಣೆ ಮತ್ತು ಮಹಾದೇವ್ ಭಟ್ ಕೂರ್ಸೆ ಕಿವುಡ ಮಕ್ಕಳ ಶಾಲೆಗೆ ಭೇಟಿ ನೀಡಿ ರಾಖಿ ಕಟ್ಟುವ ಮೂಲಕ ರಕ್ಷಾ ಬಂಧನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದ ರೇಖಾ ಹೆಗಡೆ, ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನ್ಗಿರಿ, ಅಲ್ಪಸಂಖ್ಯಾತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಲೈಸಾ ಥಾಮಸ್, ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಉಷಾ ಹೆಗಡೆ, ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶಿಲ್ಪಾ ಭಾಸ್ಕರ್, ಪ್ರಧಾನ ಕಾರ್ಯದರ್ಶಿಗಳಾದ ಲತಾ ಶೇಟ್, ಮೇಘಾ ಶಾಸ್ತ್ರಿ, ಗ್ರಾಮೀಣ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನ್ಸೂಯ ಹೆಗಡೆ, ಪ್ರಧಾನ ಕಾರ್ಯದರ್ಶಿ ಆಶಾ ಶೇಟ್, ಉಪಾಧ್ಯಕ್ಷೆ ಜ್ಯೋತಿ ಹೆಗಡೆ, ನೇತ್ರಾವತಿ ಹೆಗಡೆ, ವೀಣಾ ಭಟ್, ಸವಿತಾ ಹೆಗಡೆ ಹಾಗೂ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಬೇಡ್ತಿ ವರದಾ ನದಿ ಜೋಡಣೆ ಪಶ್ಚಿಮ ಘಟ್ಟದ ಪರಿಸರದ ಮೇಲೆ ಪರಿಣಾಮ ಬೀರಲಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸಂಜೆ ಸುಮಾರಿಗೆ ಶಿರ್ಸಿಯಲ್ಲಿ ತಿಳಿಸಿದ್ದಾರೆ. ಜನರನ್ನು ಕತ್ತಲೆಯಲ್ಲಿಟ್ಟು ಯೋಜನೆಯನ್ನು ಸರ್ಕಾರಗಳು ಕಾರ್ಯಗತಗೊಳಿಸುವುದು ಸೂಕ್ತವಲ್ಲ. ವರದಾ ನದಿ ಜೋಡಣೆ ವಿಷಯ ಬಹಳಷ್ಟು ವರ್ಷಗಳಿಂದಲೂ ಚರ್ಚೆಯಲ್ಲಿದೆ. ಆದರೆ ಇದುವರೆಗೂ ಯಾವುದೇ ಪ್ರಗತಿ ಕಂಡಿಲ್ಲ. ಹಾವೇರಿ ಭಾಗದ ಜನತೆ, ಜನಪ್ರತಿನಿಧಿಗಳು ಈ ಯೋಜನೆ ಕಾರ್ಯಗತಗೊಳಿಸಲು ಒತ್ತಡ ತರುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಸಹ ಇಲ್ಲಿ ಸಭೆಯನ್ನು ನಡೆಸುತ್ತಿದ್ದರೂ ಚರ್ಚೆಯಾಗಿಯೇ ಉಳಿದಿದೆ ಎಂದರು. ರಾಜ್ಯ ಸರ್ಕಾರವು ಮಳೆ ಮಾಪನ ಯಂತ್ರಗಳ ರಿಪೇರಿಗೆ ಟೆಂಡರ್ ಕೊಟ್ಟಿದ್ದು, ರಿಪೇರಿ ಕಾರ್ಯವೂ ನಡೆಯುತ್ತಿದೆ. ಮಳೆ ಮಾಪನ ಯಂತ್ರವೊಂದೇ ಬೆಳೆ ವಿಮೆಗೆ ಆಧಾರ ಎಂಬುದು ಸರಿಯಲ್ಲ. ಕಳೆದ ವರ್ಷ ಈ ಯಂತ್ರಗಳ ಸಮಸ್ಯೆ ಇದ್ದರೂ ಅಂತಿಮವಾಗಿ ಒತ್ತಡಕ್ಕೆ ಮಣಿದು ಪರಿಹಾರ ಬಿಡುಗಡೆಗೊಳಿಸಿದೆ ಎಂದರು.